ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೊನ್ನೇಶ್ವರಿ ಲಾರಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಮುದುಸೊಸೆ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಒತ್ತಿ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡ್ಬೋದು, ಹಾಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ವೀಡಿಯೋ ನೋಡೋಣ. ಇಲ್ಲಿ ನವ್ಯ ಇದು ಹಿಂಗೆ ಮದುವೆ ನಿಲ್ಲಬಾರ್ದು, ನಾನೇ ಅವನನ್ನು ಮದುವೆ ಆಗ್ತೀನಿ ಅಂತ ಅಂದ್ಬಿಟ್ಟು ನನ್ನ ಮದುವೆ ಆಗಿ ಒಂದು ಜೀವನ ಪೂರ್ತಿ ಅನುಭವಿಸ್ಬೇಕು. ಇಂಥ ಗಂಡಸಿಗೆ ಯಾವತ್ತೂ ಹಿಂಗೆ ಸುಮ್ಮನೆ ಬಿಡಬಾರ್ದು. ಹೆಣ್ಣಿನ ಹಿಂದೆ ಹೋಗೋ ಇಂಥ ಗಂಡಸನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು, ನಾನೇ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಅವರಪ್ಪ ಅಮ್ಮನು ಮತ್ತು ಶಿವರಾಮೇಗೌಡ ಮೊದಲು ಬೇಡಮ್ಮ, ಇಂಥವ್ನು ಮದುವೆ ಆಗಿ ನೀನು ಜೀವನ ಪೂರ್ತಿ ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆದ್ರೂ ಇಲ್ಲ ಅಂಕಲ್, ನಾನು ಇಂಥವ್ನ ಮದುವೆ ಆಗಿ ಇವನಿಗೆ ಜೀವನ ಏನು ಅಂತ ನಾನು ಕಲಿಸ್ತೀನಿ ಅಂತ ಹೇಳಿ ಶಿವರಾಮೇಗೌಡನಿಂದ ಒಪ್ಪಿಗೆ ತೊಗೊಂಡು ಅಲ್ಲಿರೋ ಒಡವೆ ವಸ್ತ್ರಗಳನ್ನ ನೀವು ನನಗೆ ಅಂತ ಏನು ತಂದಿದೆಯಾ ಅದನ್ನೆಲ್ಲ ವಾಪಸ್ ತಗೊಂಡೋಗ್ರಿ ಅಂತ ಹೇಳಿ ನವ್ಯ ಶುಭಾಷತ್ರ ತಾಳಿ ಕಟ್ಟಿಸ್ಕೊಂಡು ಅವ್ರ ಅಪ್ಪ ಅಮ್ಮಿಗೆಲ್ಲ ವಾಪಸ್ ತಗೊಂಡೋಗ್ರಿ ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸ್ತಾರೆ. ಅವ್ರ ಅಪ್ಪ ಅಮ್ಮ ಎಲ್ಲ ಹೋಗಾದ್ಮೇಲೆ ಈ ಕಡೆ ನಾನು ಏನು ಮಾಡ್ತೀನಿ ನೋಡು, ನೀನು ಒಂದೊಂದು ಕ್ಷಣನೂ ಹೆಣ್ಣಿಂದ ಇಷ್ಟೆಲ್ಲ ಆಗುತ್ತಾ ಅಂತ ಅನುಭವಿಸ್ತಾ ಇರಬೇಕು, ಒಂದೊಂದು ಕ್ಷಣನೂ ನೀನು ಅನುಭವಿಸ್ಬೇಕು, ಆ ಥರ ಮಾಡ್ತೀನಿ ನಿನಗೆ ಅಂತ ಅಂದ್ಬಿಟ್ಟು ನವ್ಯ ಹೇಳ್ತಾಳೆ. ಮತ್ತು ಆಮೇಲೆ ಈ ಕಡೆ ಶಿವರಾಮೇಗೌಡ ವಿದ್ಯೆನ ಕಲಿಸಿ ವಿದ್ಯೆನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಲ್ಲವ, ನನ್ನ ಮಗ ಬೇಡ ಅಂತ ಬಿಟ್ಟು ನಿಮ್ಮ ಮನೆಗೋಸ್ಕರ ಎಷ್ಟು ಮಿಡಿತಾ ಇದೆಯಾ, ಮನೆಗೋಸ್ಕರ ನೀನು ಎಷ್ಟು ನಿನ್ನ ಜೀವದ ಹಂಗನು ತರಿದ್ಬಿಟ್ಟು ನನ್ನ ಜೀವ ಉಳ್ಸೋಕ್ಕೋಸ್ಕರ ಅದು ಇಂಥ ಟೈಮ್ನಲ್ಲಿ ಹೊಟ್ಟೆಲಿ ಮಗನ ಇಟ್ಕೊಂಡು ಈ ಥರ ಎಲ್ಲ ಮಾಡಿದೆಯಲ್ಲವ, ನಿನಗೆ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಎಷ್ಟೇ ಧನ್ಯವಾದ ಹೇಳಿದ್ರು ನಿಂಗೆ ಸಾಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಶಿವರಾಮೇಗೌಡ ವಿದ್ಯೆನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದೇ ಹಂಗೇನೆ ಪಕ್ಕದಲ್ಲಿ ಭದ್ರನೂ ಇರ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ಅವ್ರಿಗೂ ಖುಷಿ ಆಗ್ತಾ ಇರುತ್ತೆ. ಮತ್ತು ಶಿವರಾಮೇಗೌಡ ನಿನಗೆ ನಾನು ಯಾವ ಥರ ಟ್ಯಾಕ್ಸ್ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆದರೆ ನೀನು ನಮ್ಮ ಅವ್ವನ ಜೀವನ ಕಾಪಾಡಿದೆ, ನನ್ನ ಜೀವನ ಕಾಪಾಡಿದೆ, ಮನೆಯವ್ರಿಗೆ ಏನೇ ಕಷ್ಟ ಆದರೂ ನೀನು ಮೊದಲು ಬಂದು ನಿಂತಿರ್ತೀಯ, ನಿನ್ಗೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ನೋಡೋದಿಲ್ಲ, ಆದರೆ ನಿನ್ಗೆ ಏನು ಕೊಟ್ಟರು ಕಮ್ಮಿನೇ ನಾನು ಅಂತ ಅಂದ್ಬಿಟ್ಟು ಶಿವರಾಮೇಗೌಡ ಹೇಳ್ತಾ ಇರ್ತಾರೆ. ಅಜ್ಜಮ್ಮ ಅದನ್ನೆಲ್ಲ ಕೇಳಿಸ್ಕೊಂಡು ನೀನೇನು ಕೊಡೋದು ಬೇಡ, ಅವಳು ಗಂಡನ ಕೊಟ್ಬಿಡು, ಆ ಗಂಡನ ಜೊತೆ ಜೀವನ ಮಾಡೋದಕ್ಕೆ ನಿನ್ನ ಮಗನ ಸ್ವಲ್ಪ ಬುದ್ಧಿ ಹೇಳು ಅಂತ ಅಂದ್ಬಿಟ್ಟು ಶಿವರಾಮೇಗೌಡಂಗೆ ಅಜ್ಜಮ್ಮ ಹೇಳ್ತಾರೆ. ಆಗ ಅದಕ್ಕೆ ಭದ್ರ ಏನು ಹೇಳ್ತಾರೆ, ಇಲ್ಲ ಶಿವರಾಮೇಗೌಡ ಈಗಲೂ ಸಹ ಭದ್ರ ನೀನು ನಿನ್ನ ಹೆಂಡತಿ ಜೊತೆ ಬದುಕು ಅಂತಾರ, ಇಲ್ಲ ನೀನು ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದೇ ಥರ ಮಾಡು ಅಂತ ಹೇಳ್ತಾರೆ. ಇಬ್ಬರೂ ಒಂದು ಮಾಡೋದಕ್ಕೆ ಶಿವರಾಮೇಗೌಡ ಇಲ್ಲಿ ಸೇತುವೆ ಆಗ್ತಾರಾ ಅಂತ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.